ಹಲವಾರು ಜನರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಬೇಕಾ ಅಥವಾ ತಂಪಾದ ನೀರನ್ನು ಕುಡಿಯಬೇಕಾ ಅಥವಾ ಇನ್ನು ಬೇರೆ ಏನಾದರೂ ಡಿಟಾಕ್ಸ್ ಡ್ರಿಂಕ್ಸ್ಗಳಿದೆಯಾ ಅಂತ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅವರಿಗೆಲ್ಲ ಈ ಒಂದು ವಿಡಿಯೋ. ಮೊದಲನೇದಾಗಿ ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಬಂದಾಗ ಬೆಳಿಗ್ಗೆ ಎದ್ದ ತಕ್ಷಣ ಏನು ನಾವು ನೀರು ಕುಡಿತೇವೆ ಅದೇ ಒಂದು ಡಿಟಾಕ್ಸ್ ಡ್ರಿಂಕ್. ಏನು ಸರ್ ಡಿಟಾಕ್ಸ್ ಅಂದರೆ ಏನು? ಹಲವಾರು ಜನರಿಗೆ ಡಿಟಾಕ್ಸ್ ಅನ್ನೋದೇ ಗೊತ್ತಿಲ್ಲ. ತುಂಬ ಪ್ರಚಲಿತವಾದಂಥ ಶಬ್ದ, ತುಂಬ ಫೇಮಸ್ ಆಗಿಬಿಟ್ಟಿದೆ, ಆದರೆ ಏನಂತ ಗೊತ್ತಿಲ್ಲ. ಸೊ ಡಿಟಾಕ್ಸ್ ಅಂತ ನಾನು ಸಿಂಪಲಾಗಿ ಹೇಳಿಕ್ಕೆ ಹೋದರೆ ನಾನು ಡಿಟಾಕ್ಸ್ ಅಂತ ಜಾಸ್ತಿ ಮಾಡಲ್ಲ. ಅದಕ್ಕೆ ನಾನು ಶುದ್ಧೀಕರಣ ಮಾಡುವಂತಹ ಒಂದು ಜಲ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಕಲ್ಮಶಗಳು ಉತ್ಪನ್ನ ಆಗ್ತಾ ಇರುತ್ತೆ. ಕಲ್ಮಶಗಳು ಆಲ್ರೆಡಿ ಇರುತ್ತೆ. ನಾವೇನೋ ಫ್ರೈಡ್ ಫುಡ್ ತಿಂದಿರ್ತೇವೆ, ಪಿಜ್ಜಾ ತಿಂದಿರ್ತೇವೆ, ಬರ್ಗರ್ ತಿಂದಿರ್ತೇವೆ. ಚಿಂತೆ ಮಾಡಿದರೂ ಕೂಡ ಫ್ರೀ ರ್ಯಾಡಿಕಲ್ಸ್ಗಳು ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಆ ಫ್ರೀ ರ್ಯಾಡಿಕಲ್ಸ್ಗಳು ಶೇಖರಣೆ ಆಯಿತು ಅಂತ ಹೇಳಿದರೆ ಯಾವುದಾದ್ರೂ ರೋಗ ಉತ್ಪತ್ತಿ ಆಗಬಹುದು. ಸೊ ಅದನ್ನು ನಾವು ದೇಹದಿಂದ ಆಚೆ ಹಾಕಬೇಕು. ದೇಹದಿಂದ ಆಚೆ ಹಾಕೋದಕ್ಕೆ ಪ್ರಥಮವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಿಟ್ಟು ಸುಮಾರು 2 ರಿಂದ 3 ಗ್ಲಾಸಷ್ಟು ನಾವು ಉಗುರು ಬೆಚ್ಚಗೆ ನೀರನ್ನು ಕುಡಿಯುವಂಥ ಅಭ್ಯಾಸ. ಸರ್ ಉಗುರು ಬೆಚ್ಚಗೆ ನೀರನ್ನು ನಾನು ಕುಡಿಲಿಕ್ಕೆ ಆಗಲ್ಲ ಸರ್, ಕುಡಿದ ತಕ್ಷಣ ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳುವವರು ಒಂದು 15-20 ನಿಮಿಷ ಟೈಮನ್ನು ತೊಗೊಂಡ್ಬಿಟ್ಟು ನೀರನ್ನು ಕುಡಿಬಹುದು. ಇಲ್ಲ ಸರ್ ಹಾಗೆ ಮಾಡಿದರೂ ಕೂಡ ನನಗೆ ವಾಂತಿ ಬರುತ್ತೆ ಅಂತ ಹೇಳೋರು ನಾರ್ಮಲ್ ನೀರೇನಿರುತ್ತೆ, ರೂಮ್ ಟೆಂಪ್ರೇಚರ್ ನೀರು ಅಂತ ಹೇಳ್ತೇನೆ ನಾನು. ನೀವು ನಾರ್ಮಲ್ ಫಿಲ್ಟರಿಂದ ಏನು ತೊಗೊಳ್ತಾರೆ ನೀರನ್ನು, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ಮಾಡಿರುವಂಥ ನೀರು ಅದು ಆರಿ ಹೋಗಿರಬೇಕು. ಬಾಯ್ಲ್ಡ್ ಆ್ಯಂಡ್ ಕೂಲ್ ವಾಟರ್ ಬೆಳಿಗ್ಗೆ ಮಾತ್ರ. ಬೆಳಿಗ್ಗೆ ನನಗೆ ಟೈಮ್ ಆಗುತ್ತೆ ಸರ್, ನಾನು ರಾತ್ರಿನೇ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಬೆಳಿಗ್ಗೆ ಅದನ್ನು ಕುಡಿತೀನಿ ಅಂದರೆ ಹಾಗೆ ಕುಡಿಯೋ ಹಾಗೆ ಇಲ್ಲ. ಸೊ ಬಾಯ್ಲ್ಡ್ ವಾಟರ್ ಏನಿರುತ್ತೆ ಆಯುರ್ವೇದದ ಪ್ರಕಾರ ಅದು ರಾತ್ರಿ ಫುಲ್ ನೀವು ಇಟ್ಬಿಟ್ಟು ಬೆಳಿಗ್ಗೆ ಸೇವನೆ ಮಾಡುವ ಹಾಗಿಲ್ಲ. ಸೊ ಅದು ವರ್ಜ್ಯ. ಬೆಳಿಗ್ಗೆನೇ ನೀವು ಬಾಯ್ಲ್ ಮಾಡಿ ಅದನ್ನು ಪೂರ್ತಿ ದಿನ ಯೂಸ್ ಮಾಡಿ, ರಾತ್ರಿವರೆಗೂ ಯೂಸ್ ಮಾಡಿ, ಅದನ್ನ 9 ಗಂಟೆ ಅಥವಾ 8 ಗಂಟೆ ಅಷ್ಟೊತ್ತಿಗೆ ಅದನ್ನು ನೀವು ಸಂಪೂರ್ಣವಾಗಿ ಮುಗಿಸ್ಬಿಡೋದು ಒಳ್ಳೆಯದು. ರಾತ್ರಿ ಇಟ್ಬಿಟ್ಟು ಮತ್ತೆ ಅದನ್ನ ಮರುದಿನ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಬಂದಾಗ ಏನಾಗುತ್ತೆ ಮೊದಲನೇದಾಗಿ ಅಂತ ಹೇಳಿದರೆ, ಈ ನೀರನ್ನು ಕುಡಿಬಹುದು. ಈ ನೀರಿನ ಜೊತೆ ಒಂದು ಅರ್ಧ ಚಮಚದಷ್ಟು ನೆಲ್ಲಿಕಾಯಿ ಪೌಡ್ರನ್ನ ಅದಕ್ಕೆ ಆ್ಯಡ್ ಮಾಡ್ಬೋದು. ಸೊ ನೆಲ್ಲಿಕಾಯಿ ಪೌಡರ್ ಎಲ್ಲಿ ಸಿಗುತ್ತೆ? ನೆಲ್ಲಿಕಾಯಿ ಪೌಡರ್ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು, ಅಥವಾ ಯಾವುದಾದ್ರೂ ನಿಯರ್ ಬೈ ನಿಮಗೆ ಆಯುರ್ವೇದ ಶಾಪಲ್ಲಿ ಸಿಗುತ್ತೆ. ಸೊ ನೆಲ್ಲಿಕಾಯಿ ಪೌಡ್ರನ್ನು ಅರ್ಧ ಚಮಚ ಅಥವಾ 1/4 ಚಮಚದಷ್ಟು 2 ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಅಥವಾ 3 ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಸೇವನೆ ಮಾಡಬಹುದು. ಇದು ಕೂಡ ನಿಮಗೆ ಡಿಟಾಕ್ಸ್ ಡ್ರಿಂಕ್ ಆಗಿ ವರ್ಕ್ ಮಾಡುತ್ತೆ. ಪ್ಲಸ್ ಅದರಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ಸು, ವೈಟಮಿನ್ ಸಿ, ಆ್ಯಂಟಿ ಏಜಿಂಗ್ ಅಂದರೆ ಬೇಗ ವಯಸ್ಸಾಗದೇ ಇರುವಂಗೆ ಅಥವಾ ವಯಸ್ಸಾದರೂ ಕೂಡ ಲಕ್ಷಣಗಳು ಕಾಣದೇ ಇರುವಂಗೆ ಮಾಡಿಸಿಕೊಡುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಎಲೋವೆರಾ. ಸೊ ಎಲೋವೆರಾ ಎಲ್ಲರ ಮನೇಲಿ ಇರುತ್ತೆ. ಅಥವಾ ಎಲೋವೆರಾ ಸರ್ ನಾನು ಜ್ಯೂಸೇ ಕುಡಿತೇನೆ ಅಂತ ಹೇಳೋರು ಖಂಡಿತವಾಗ್ಲೂ ಹೋಗಿ ಜ್ಯೂಸನ್ನು ಕುಡಿಬೋದು. ಆದರೆ ಫಸ್ಟ್ ಪ್ರಿಫರೆನ್ಸ್ ನಾನು ಮನೆಯಲ್ಲಿ ಮಾಡೋದಕ್ಕೆ ಕೊಡುತ್ತೇನೆ. ಜ್ಯೂಸ್ ಸಿಗುತ್ತೆ ನಿಮಗಿಲ್ಲ ಅಂತಲ್ಲ, ಟೈಮ್ ಇಲ್ಲ ಸರ್ ಆಗಲ್ಲ ಅಂತ ಹೇಳಿದರೆ ತೊಗೊಂಬಂದು ಕುಡಿಬೋದು. ಸ್ವಲ್ಪ ಪ್ರಿಸರ್ವೇಟಿವ್ಸ್ ಇರುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳಿದರೆ ನೀವು ಖಂಡಿತವಾಗ್ಲೂ ಸೇವನೆ ಮಾಡಬಹುದು. ಎಲೋವೆರಾ ಪಲ್ಪ್ ಏನಿರುತ್ತೆ ಅದನ್ನು ತೊಗೊಂಡ್ಬಿಟ್ಟು ನೀವು ನೀರಿನಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿ 1 ಅಥವಾ 2 ಗ್ಲಾಸು ಅದನ್ನು ಕೂಡ ಸೇವನೆ ಮಾಡಿದರೆ ಅದು ಕೂಡ ಡಿಟಾಕ್ಸ್ ಡ್ರಿಂಕ್ ಆಗಿ ವರ್ಕ್ ಮಾಡುತ್ತೆ. ಕ್ರಮೇಣವಾಗಿ ಈ ರೀತಿ ನೀವು ಫ್ರೀ ರ್ಯಾಡಿಕಲ್ಸನ್ನು ಆಚೆ ಹಾಕಿದರೆ ಒಂದು ವೆಯ್ಟ್ ಲಾಸು ಆಗುತ್ತೆ. ಅದು ಪ್ಲಸ್ ಅದರ ಜೊತೆ ನಮ್ಮ ಲಿವರ್, ಕಿಡ್ನಿಗಳೇನಿರುತ್ತೆ ಅದು ತುಂಬ ಚೆನ್ನಾಗಿ ಕಾರ್ಯ ಮಾಡುತ್ತೆ. ಇನ್ನು ಹಾಗಲಕಾಯಿಯ ಸೇವನೆ, ನಾನು ಹಾಗಲಕಾಯಿ ಬಗ್ಗೆ ತುಂಬ ಹೇಳ್ತಿರ್ತೇನೆ. ಸರ್ ಎಲ್ಲ ನೀವು ಗಟ್ ಡಿಟಾಕ್ಸ್ ಬಗ್ಗೆ ಹೇಳ್ತೀರಾ ಅಥವಾ ಕೋಲಾನ್ ಡಿಟಾಕ್ಸ್ ಬಗ್ಗೆ ಹೇಳ್ತೀರಾ, ನೀವು ಬ್ಲಡ್ ಡಿಟಾಕ್ಸ್ ಬಗ್ಗೆ ಹೇಳಿಲ್ಲ ಸರ್. ರಕ್ತವನ್ನು ಹೇಗೆ ಶುದ್ಧೀಕರಣ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಹಾಗಲಕಾಯಿ ಸೇವನೆಯಿಂದ ಹೇಗೆ ಮಾಡ್ಬೋದು ಸರ್ ಅಂತ ಹೇಳಿದರೆ, ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ಬಿಟ್ಟು ಅಥವಾ ಪ್ರತಿನಿತ್ಯ ಆಗಲ್ಲ ಅಂದರೆ ವಾರದಲ್ಲಿ 1 ರಿಂದ 2 ಸರಿ ನೀವು ಅರ್ಧದಿಂದ 1 ಹಾಗಲಕಾಯಿನ ನೀವು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅಥವಾ ನೀವು ಅದನ್ನು ತೆಗೆದ್ರಿ ಅಂತ ಹೇಳಿದರೆ ಒಂದು 5 ರಿಂದ 8 ml ಅಷ್ಟು ಹಾಗಲಕಾಯಿ ಜ್ಯೂಸನ್ನು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡು 1 ರಿಂದ 2 ಗ್ಲಾಸು ಅಥವಾ 3 ಗ್ಲಾಸ್ ನೀರನ್ನು ಖಂಡಿತವಾಗ್ಲೂ ಸೇವನೆ ಮಾಡಬಹುದು. ಸೊ ಇದರಲ್ಲಿ ಕೂಡ ನಿಮಗೆ ಈ ಶುದ್ಧೀಕರಣ ಅಂದರೆ ದೇಹದ ಶುದ್ಧೀಕರಣದ ಒಂದು ಆ್ಯಕ್ಷನ್ ಸಿಗುತ್ತೆ. ಇನ್ನು ಯಾರೆಲ್ಲ ತುಂಬ ವಾರ್ಮ್ ಇರುವಂಥ ಪ್ರದೇಶಗಳಿರ್ತೀರಾ, ತುಂಬ ಬಿಸಿಲಿದೆ ಸರ್, ಬೆಳಿಗ್ಗೆ ಎದ್ದ ತಕ್ಷಣ 5 ಗಂಟೆಗೆ 5:30 6 ಗಂಟೆಗೇ ಬಿಸಿಲಿದೆ ಅಂತ ಹೇಳೋರು ನಾರ್ಮಲ್ ನೀರನ್ನು ಸೇವನೆ ಮಾಡಿ, ತಂಪಾದ ಪಾನೀಯವನ್ನು ಸೇವನೆ ಮಾಡಲಿಕ್ಕೆ ಹೋಗಬೇಡಿ. ಯಾರು ತುಂಬ ತಂಪಾದ ಪ್ರದೇಶಗಳಿದ್ದೀರಾ, 25 ಡಿಗ್ರಿ ಸರ್, 15 ಇದೆ, 10 ಇದೆ, 5 ಡಿಗ್ರಿ ಸೆಲ್ಸಿಯಸ್ ಇದೆ ಸರ್ ಅಂತ ಹೇಳೋರು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಅಥವಾ ಸ್ವಲ್ಪ ಬಿಸಿ ನೀರನ್ನು ಖಂಡಿತವಾಗ್ಲೂ ಸೇವನೆ ಮಾಡ್ಬೋದು. ಆ ಬಿಸಿ ನೀರನ್ನು ಸೇವನೆ ಮಾಡುವಾಗ ಅದಕ್ಕೆ ಯಾರು ಜೇನುತುಪ್ಪವನ್ನು ಹಾಕ್ತಿದ್ದಾರೆ ಅದನ್ನು ಹಾಕೋದನ್ನು ನಿಲ್ಲಿಸಿ, ಹಾಕಲಿಕ್ಕೆ ಹೋಗಬೇಡಿ. ಜೇನುತುಪ್ಪವನ್ನು ಬಿಸಿ ಪದಾರ್ಥದ ಜೊತೆಗೆ, ಬಿಸಿ ನೀರಿನ ಜೊತೆಗೆ ಅಥವಾ ಅದನ್ನು ಬಿಸಿ ಮಾಡಿ ಸೇವನೆ ಮಾಡೋದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ಕ್ರಮೇಣವಾಗಿ ಹಾನಿಯನ್ನು ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ಕೂಡ ನೀವು ಏನೆಲ್ಲ ಸೇವನೆ ಮಾಡಬಹುದು ಮತ್ತು ಯಾಕೆ ಸೇವನೆ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆಯುರ್ವೇದ ದಿನಚರಿ ಸೆಗ್ಮೆಂಟಿಗೆ ಸಂಬಂಧಪಟ್ಟಂಥ ಟಾಪಿಕ್ಸ್ಗಳನ್ನು ತೊಗೊಂಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ. ನಮಸ್ಕಾರ.